ಅಲ್ಲಿ ನೋಡು ಅಂಕಲ್. ಇದು ಚಿಕ್ಕದಾಗ ಒಂದು ನಾನು ಹೇಳೋದು ಇಷ್ಟಪಡ್ತೀನಿ, ಇದು ನನ್ನ ಕಾಸಲ್ಲ. ನೀವು ವಿಡಿಯೋ ನೋಡಿರೋದಕ್ಕ ಎಲ್ಲರಿಗೂ ಈ ನನ್ನ ಕಾಸು ಬಂದಿರೋದು 1,14,000 ಬಂದಿತ್ತು. ಅದು ಕೊಡಬೇಕಂತ ಇದ್ದೆ, ಇಲ್ಲಿ ಅನ್ನ ಕೊಡ್ತಾ ಇದ್ದೀನಿ. ನಮ್ಮ ಪಾಪಕ್ಕೆ ಒಳ್ಳೇದಾಗಬೇಕು. ನಾನು ಇದು ಇಷ್ಟು ಜನ ವಿಡಿಯೋ ನೋಡಿಬಿಟ್ಟು ತುಂಬ ಜನ ಹೆಲ್ಪ್ ಮಾಡಿ ಮಗುನ ಉಳಿಸ್ಕೊಳ್ಳೋಣ. ಇಂಥ ಮಗುನ ಎಷ್ಟೇ ಜನ ಆಗಲಿ ಕಾಪಾಡೋಣ. ಒಳ್ಳೇದಾಗ್ಲಿ ಅಮ್ಮ. ಮಗುಗೆ ಇದಕ್ಕೆ 14 ಕೋಟಿ ಏನೋ ನಮ್ಮ ಇವರು ಕಿಶೋರ್ ಹೇಳ್ದಂಗೆ ಆಗ್ತಾ ಇದೆ. ಒಂದು ಅದೇ ಆಗ್ಲೇ ಹೇಳ್ದಂಗೆ ಸಬ್ಸ್ಟೈನ್ ಮಾಡ್ಕೊಳಕ್ಕೆ 12 ಲಕ್ಷ ತಿಂಗಳಿಗೆ. ಬಟ್ ಪಾಪ ಅವ್ರು ಎಷ್ಟು ದಿವಸ ಅಂತ ಕೊಡೋಕ್ಕಾಗುತ್ತೆ, ಮನೆ ಮಠ ಎಲ್ಲ ಮಾರ್ಕೊಂಡಿದ್ದಾರೆ ಈಗ. ಸೊ 14 ಕೋಟಿ ಸಂಜು ಅವ್ರು ಹೇಳ್ದಂಗೆ ದೊಡ್ಡವ್ರ ಕೈಲೂ ಕೊಡೋಕ್ಕಾಗಲ್ಲ ಇವತ್ತಿನ ಪರಿಸ್ಥಿತಿಲಿ, ರಿಸೆಷನ್ ಪರಿಸ್ಥಿತಿಲಿ. ಸೊ ಒಂದು 50 ರೂಪಾಯೋ 100 ರೂಪಾಯಿನೋ ಸಹಾಯ ಮಾಡಿದ್ರೆ, ಅದು ಎಲ್ಲ ಒಟ್ಟುಗೂಡಿದ್ರೆ, ಒಂದು ಹನಿ ಗೂಡಿದ್ರೆ ಇದು ಜೇನು ಇದು ಇದ್ದಂಗೆ ಇದಕ್ಕೆ ಅನುಕೂಲ ಆಗುತ್ತೆ. ಅದು ಸಕ್ಸಸ್ ಆದರೆ ಆ ಪುಣ್ಯಗಳೆಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಮಕ್ಕಳ ಮೇಲೆ ಬರುತ್ತೆ. ಕೇಳಿಕೊಂಡು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಮಗುಗೆ ಆಪ್ರೇಷನ್ ಆಗಿ ಸಂಜು ಬ್ರದರು ಸುದೀಪ್ ಅಣ್ಣನಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಹೋಗ್ತಾ ಇದಾರೆ. ಅವ್ರ ಮನಸ್ಸು ತುಂಬಿ ಬಂದ್ಬಿಟ್ಟಿದೆ, ಕಣ್ಣಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ಅವ್ರಿಗೆ. ಇಂಥ ಮನಸ್ಸು ಎಲ್ಲರಿಗೂ ಬರಲಿ, ಎಲ್ಲ ಸೆಲೆಬ್ರಿಟಿಗಳಿಗೂ ಈ ಥರ ಒಂದು ಒಳ್ಳೆ ಮನಸ್ಸು ಬಂದಾಗ ಕರ್ನಾಟಕದಲ್ಲಿ ಕಷ್ಟ ಅನ್ನೋದು ಇರಲ್ಲ ರೀ. ಸಂಜೀವ್ ಸರ್ ಅವತ್ತೇ ಫೋನ್ ಮಾಡಿದ್ರು, ಸರ್ ನಿಮ್ಮ ಏನು ಹೆದರ್ಕೋಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ ಅಂತ ಅಂದ್ಬಿಟ್ಟು. ಪಾಪ ನಾನು ನಿಮ್ಮ ಬ್ರದರು, ನೀವು ಎನಿ ಟೈಮ್ ಎಷ್ಟೊತ್ತಿಗಾರು ಫೋನ್ ಮಾಡಿ, ಯಾವ ಟೈಮಲ್ಲಾರು ಫೋನ್ ಮಾಡಿ, ನಾವು ನಿಮ್ಮ ಜೊತೆ ಬೆನ್ನಿಂದ ಇದ್ದೀವಿ. ಯಾವ ಸಪೋರ್ಟ್ ಬೇಕಾದ್ರೂ ಕೇಳಿ, ಯಾವ ಥರ ಬೇಕಾದ್ರೂ ಕೇಳಿ, ನಾವೇ ಬರ್ತೀವಿ ನಿಮ್ಮ ಮನೆಗೆ. ಮತ್ತು ನಿಮ್ಮ ಹತ್ರ ಏನೇ ಇದ್ರೂ ನಮ್ಗೆ ಫೋನ್ ಮಾಡಿ, ನಾವು ಏನೇ ಇದ್ರೂ ಹೆಲ್ಪ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಥರ ಅವರು ಮಾತಿಗೆ ತಕ್ಕಂಗೆ ಉಳಿಸ್ಕೊಂಡಿದ್ದಾರೆ. ಮತ್ತು ಮುಂದಕ್ಕೂ ಈ ಥರ ಸಪೋರ್ಟ್ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಆ್ಯಂಡ್ ಈ ಚಾನಲ್ ಮುಖಾಂತರ ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಯವ್ರಿಗೆ ಮತ್ತು ಸರ್ ಅವ್ರ ಫ್ಯಾಮಿಲಿಯವ್ರಿಗೂ ಸಂಜಯ್ ಸರ್ಗೂ ಕೃತಜ್ಞತೆ ಸಲ್ಲಿಸ್ತೀವಿ ಈ ಮೂಲಕ, ಚಾನಲ್ ಮೂಲಕ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀವಿ. ಮನೆಗೆ ಹೋಗೋಣ ಅಂತ ಇತ್ತು ಸರ್, ಮಾರನೇ ದಿವಸ ಅಲ್ಲಿ ಕೂತ್ಕೊಂಡಿತ್ತಲ್ಲ ಸರ್. ಏನಿದು? ಮಾಮಿ ಮಾಮಿ ನಿನಗೆ ಒಳ್ಳೇದು ಮಾಡ್ತದೆ, ಸುಮ್ಮನೆ ಭಯ ಬೀಳಕ್ಕೆ ಹೋಗ್ಬೇಡ. ಹಾಂ, ಇದು ಹ್ಞೂ, ಗಣಪತಿನೂ ನಿನಗೆ ಒಳ್ಳೇದು ಮಾಡ್ತದೆ. ಹ್ಞೂ, ಗಣಪತಿ ತಿಮ್ಮಪ್ಪ ಅಂತೆ. ಮಗು ನೋಡಿದ್ರೆ ಮುದ್ದಾಗಿದೆ. ನನಗೆ ಹೇಳ್ಬೇಕಂದ್ರೆ ಕಣ್ಣಾಗ ನೀರು ಬರ್ತದೆ. ಯಾರಾದರೂ ಮಕ್ಕಳೇ